ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲ್ಯಾಂಡ್ ಆಫ್ ಕಾಫಿ ಅಂತ ಕರೆಯುವ ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನ 2 ಡೇಸಲ್ಲಿ ನೋಡುವಂತಹ ಪ್ಲೇಸಸ್ಸು ಮತ್ತು ಅಲ್ಲಿಗೆ ಹೋಗೋಕ್ಕೆ ಇರುವಂತಹ ಬಸ್ ಮತ್ತು ಟ್ರೈನ್ ಫೆಸಿಲಿಟಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಮತ್ತು ಅಲ್ಲಿ ನಿಯರ್ ಬೈ ಇರುವ ಎಲ್ಲ ಪ್ಲೇಸಸ್ನ ಯಾವ ರೀತಿ 2 ಡೇಸಲ್ಲಿ ಕವರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಬೆಂಗಳೂರಿಂದ ಚಿಕ್ಕಮಗಳೂರಿಗೆ 248 ಕಿಲೋಮೀಟರ್ ಇದೆ ಮತ್ತು ಮೈಸೂರಿಂದ 170 ಕಿಲೋಮೀಟರ್ ಇದೆ. ಅದೇ ಹಾಸನಿಂದ ಹೋಗೋದಾದರೆ ಬರೀ 60 ಕಿಲೋಮೀಟರ್ ಮಾತ್ರ ಇರುತ್ತೆ. ಬೆಂಗಳೂರಿಂದ ಚಿಕ್ಕಮಗಳೂರಿನ ಯಾವ ರೀತಿ ರೀಚ್ ಆಗೋದು ಅಂತ ನೋಡೋಣ. ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಬಸ್ ಫೆಸಿಲಿಟಿ ಸಹ ಇದೆ. ಬಸ್ ಟರ್ಮಿನಲ್ 2 ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಲ್ಲಿ ನಮಗೆ ಚಿಕ್ಕಮಗಳೂರಿಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಹೋಗೋದಕ್ಕೆ 20 to 30 ಮಿನಿಟ್ಸಿಗೆ ಒಂದು ಬಸ್ಸಸ್ಸು ಇರುತ್ತೆ. ಈ ಬಸ್ಸಲ್ಲಿ 7 ಅವರ್ಸು ಜರ್ನಿ ಇರುತ್ತೆ. ನೀವೇನಾದರೂ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಗೋದಾದರೆ ನಿಮಗೆ ಬರೀ 343 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನಿಮಗೆ ಬೆಂಗಳೂರಿಂದ ಟ್ರೈನ್ ಫೆಸಿಲಿಟಿ ಸಹ ಇದೆ. ಡೈಲಿ ಮಧ್ಯಾಹ್ನ ಯಶವಂತಪುರದಿಂದ 3:30ಕ್ಕೆ ಟ್ರೈನ್ ಫೆಸಿಲಿಟಿ ಇದೆ. ಈ ಟ್ರೈನಲ್ಲಿ ನೀವು ಚಿಕ್ಕಮಗಳೂರನ್ನ ರೀಚ್ ಆಗೋದಕ್ಕೆ ರಾತ್ರಿ 8:45 ಆಗುತ್ತೆ. ನಾವು ಈ ವಿಡಿಯೋದಲ್ಲಿ ಬರೀ ಚಿಕ್ಕಮಗಳೂರಲ್ಲಿರುವ ಪ್ಲೇಸಸ್ನ ಮಾತ್ರ ಅಲ್ಲ, ಚಿಕ್ಕಮಗಳೂರು ಸುತ್ತಮುತ್ತಲಿರುವ ಪ್ಲೇಸಸ್ನು ಸಹ 2 ಡೇಸಲ್ಲಿ ಕವರ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಅದರಿಂದ ನಾವು ಚಿಕ್ಕಮಗಳೂರಿಗೆ 25 ಕಿಲೋಮೀಟರ್ ಹಿಂದೆನೇ ಬೇಲೂರು ಸಿಗುತ್ತೆ. ಅಲ್ಲಿಂದ ನಾವು ಈ ಚಿಕ್ಕಮಗಳೂರು ಟ್ರಿಪ್ನ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ಚಿಕ್ಕಮಗಳೂರಿಗೆ ಹೋಗೋ ಬಸ್ಸಸ್ಸೇನೆ ಮೊದಲು ಬೇಲೂರಿಗೆ ಹೋಗಿ ಅದಾದಮೇಲೆ ಚಿಕ್ಕಮಗಳೂರಿಗೆ ಹೋಗುತ್ತೆ. ಅದರಿಂದ ನೀವು ಬೇಲೂರಿಗೇನೆ ಫಸ್ಟು ಟಿಕೆಟ್ನ ತಗೊಳ್ಳಿ. ಬೆಂಗಳೂರಿಂದ ಬೇಲೂರಿಗೆ 225 ಕಿಲೋಮೀಟರ್ ಇದೆ. 6.5 ಅವರ್ ಜರ್ನಿ ಇರುತ್ತೆ. ಬೇಲೂರಿಗೆ ನೀವು ನೈಟು 11 ಗಂಟೆಗೆ ಬೆಂಗಳೂರಿಂದ ಬಸ್ ಹತ್ಕೊಂಡಿದ್ದೀರಾ ಅಂತ ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಬೇಲೂರಲ್ಲಿ ಇರ್ತೀರಾ. ಬೇಲೂರು ಬಸ್ ಸ್ಟಾಪಿಂದ ಬೇಲೂರು ಚೆನ್ನಕೇಶ್ವರ ದೇವಾಲಯಕ್ಕೆ ಸುಮಾರು 1 ಕಿಲೋಮೀಟರ್ ಇರುತ್ತೆ. ನಡ್ಕೊಂಡೇ ನೀವು ರೀಚ್ ಆಗಬಹುದು. ಬೇಲೂರು ಬಸ್ ಸ್ಟಾಪ್ ಹತ್ರನೇ ರೂಮ್ ಸಿಗುತ್ತೆ. ಇಲ್ಲಿ ಆದರೂ ನೀವು ಮಾಡ್ಕೋಬೋದು, ಇಲ್ಲ ಅಂದರೆ ದೇವಾಲಯದ ಪಕ್ಕದಲ್ಲಿ ಸಹ ನೀವು ಮಾಡ್ಕೋಬಹುದು. ನಾವು ದೇವಾಲಯದ ಪಕ್ಕದಲ್ಲಿ ಇರುವ ರೂಮ್ಸ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ರೂಮ್ಗೆ ತುಂಬಾ ಕಮ್ಮಿ ಇರುತ್ತೆ. ನಮಗೆ 4 ಜನಕ್ಕೆ 800 ರೂಪಾಯಿನ ಚಾರ್ಜ್ ಮಾಡಿದ್ದಾರೆ. ನೀವು ನೋಡಬಹುದು, ಚೆನ್ನಕೇಶ್ವರ ದೇವಾಲಯದ ಪಕ್ಕದಲ್ಲೇ ಇರುವ ರೂಮ್ನ ನಾವು ಮಾಡ್ಕೊಂಡಿದ್ದೀವಿ. ನಾವಿವಾಗ ಫ್ರೆಶ್ ಆಗಿ ಡೇ 1 ಅಲ್ಲಿ ನೋಡುವಂಥ ಪ್ಲೇಸಸ್ಗೆ ಒಂದೊಂದಾಗಿ ನೋಡೋಣ. ಬೇಲೂರು ಚೆನ್ನಕೇಶ್ವರ ದೇವಾಲಯ, ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯ, ಶ್ರೀ 1008 ಶಾಂತಿನಾಥ ದಿಗಂಬರ ಜೈನ ಬಸದಿ, ಕೇದಾರೇಶ್ವರ ಸ್ವಾಮಿ ದೇವಾಲಯ, ಹೊಯ್ಸಳ ಶ್ರೀ ಕಲ್ಯಾಣಿ ಪುಷ್ಕರಣಿ ಮತ್ತು ಪುಷ್ಪಗಿರಿ, ಬೆಳವಾಡಿ ಶ್ರೀ ವೀರನಾರಾಯಣ ಸ್ವಾಮಿ ದೇವಾಲಯ, ಜಾವಗಲ್ ನರಸಿಂಹಸ್ವಾಮಿ ದೇವಾಲಯ. ಇಷ್ಟು ಪ್ಲೇಸಸ್ನ ನಾವು ಡೇ 1 ಅಲ್ಲೇ ಕವರ್ ಮಾಡಬೇಕು. ಆಲ್ಮೋಸ್ಟ್ ಈ ಎಲ್ಲ ಪ್ಲೇಸಸ್ಸು ಹೊಯ್ಸಳರು ಕಟ್ಟಿಸಿರುವಂತಹ ದೇವಾಲಯಗಳಾಗಿದೆ. ಡೇ 1ನ ಮೊದಲು ನಾವು ಬೇಲೂರು ಚೆನ್ನಕೇಶ್ವರ ದೇವಾಲಯದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಬೇಲೂರು ಚೆನ್ನಕೇಶ್ವರ ದೇವಾಲಯ ಬೆಳಗ್ಗೆ 6:30ಯಿಂದ ರಾತ್ರಿ 8:30 ತನಕ ಓಪನ್ ಇರುತ್ತೆ. ಈ ಬೇಲೂರಲ್ಲಿರುವ ಚೆನ್ನಕೇಶ್ವರ ದೇವಾಲಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಿದ್ದಾರೆ. ಈ ಬೇಲೂರು ಚೆನ್ನಕೇಶ್ವರ ದೇವಾಲಯ ಏಕಕೂಟ ದೇವಾಲಯವಾಗಿದೆ. ಈ ದೇವಾಲಯವನ್ನು ವಿಜಯನಾರಾಯಣ ದೇವಾಲಯ ಎಂದು ಸಹ ಕರೀತಾರೆ. ಯಾಕೆಂದರೆ ಹೊಯ್ಸಳಾಸ್ಗೆ ಮತ್ತು ಚೋಳಾಸ್ಗೆ ತಲಕಾಡು ಸಮೀಪದಲ್ಲಿ ಯುದ್ಧ ನಡೆಯುತ್ತಿರುತ್ತೆ.
ಆ ಯುದ್ಧವನ್ನು ಹೊಯ್ಸಳರು ವಿಜಯವನ್ನು ಸಾಧಿಸುತ್ತಾರೆ. ಆ ನೆನಪಿಗೋಸ್ಕರ ಈ ಬೇಲೂರು ಚೆನ್ನಕೇಶ್ವರ ದೇವಾಲಯವನ್ನು ವಿಜಯನಾರಾಯಣ ದೇವಾಲಯ ಎಂದು ಸಹ ಕರೀತಿದ್ರು. ಈ ದೇವಾಲಯವನ್ನು ಹೊಯ್ಸಳ ರಾಜ ಆದ ವಿಷ್ಣುವರ್ಧನ ಅವರು 12ನೇ ಶತಮಾನದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದರು. ಆದರೆ ಈ ದೇವಾಲಯವನ್ನು ಕಂಪ್ಲೀಟ್ ಮುಗಿಸುವಷ್ಟರಲ್ಲಿ ವಿಷ್ಣುವರ್ಧನ ಅವರ ಮೊಮ್ಮಗ ಆದ ವೀರಬಳ್ಳಾಲದ ಕಾಲದಲ್ಲಿ ಈ ದೇವಾಲಯವನ್ನು ಕಟ್ಟಿಸಿ ಮುಗಿಸುತ್ತಾರೆ. ಈ ದೇವಾಲಯವನ್ನು ಕಟ್ಟಿಸೋದಕ್ಕೆ 103 ವರ್ಷಗಳ ಕಾಲ ತಗೊಂತು. ಇಡೀ ಈ ದೇವಾಲಯವನ್ನು ನಿರ್ಮಿಸೋದಕ್ಕೆ ಸೋಪ್ ಸ್ಟೋನ್ನ ಉಪಯೋಗಿಸಿಕೊಂಡು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸೋಪ್ ಸ್ಟೋನ್ನ ನಮ್ಮ ಕನ್ನಡದಲ್ಲಿ ಬಳಪದ ಕಲ್ಲು ಎಂದು ಕರೀತಾರೆ. ಈ ಕಲ್ಲಿನ ವಿಶೇಷ ಏನು ಅಂತ ನೋಡೋದಾದರೆ, ಈ ಕಲ್ಲು ಭೂಮಿಯಲ್ಲಿ ಇರೋ ತನಕ ತುಂಬ ಸಾಫ್ಟಾಗಿ ಇರುತ್ತೆ. ಒಂದು ಸಲ ಈ ಕಲ್ಲನ್ನ ಭೂಮಿಯಿಂದ ಮೇಲೆ ತೆಗೆದ್ವಿ ಅಂತ ಅಂದರೆ ಸ್ವಲ್ಪ ಕಾಲದಲ್ಲೇ ಈ ಕಲ್ಲು ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ಈ ದೇವಾಲಯವನ್ನು ನಿರ್ಮಿಸೋದಕ್ಕೆ ಯಾವುದೇ ರೀತಿ ಸಿಮೆಂಟು ಮಣ್ಣಾಗಲಿ ಯಾವುದನ್ನು ಬಳಸದೆ ಬರೀ ಇಂಟರ್ಲಾಕಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ. ಈ ದೇವಾಲಯದ ಗರ್ಭಗುಡಿಯ ಆಚೆ ನಾವು ಹೊಯ್ಸಳರ ರಾಜಮುದ್ರೆಯನ್ನು ಸಹ ನೋಡ್ತೀವಿ. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು 48 ಕಂಬಗಳನ್ನು ನೋಡ್ತೀವಿ. ಒಂದೊಂದು ಡಿಫ್ರೆಂಟ್ ಆಗಿದೆ. ಒಂದೊಂದು ಪಿಲ್ಲರ್ನು ತುಂಬ ಅದ್ಭುತವಾದ ಕೆತ್ತನೆಗಳನ್ನು ಹೊಂದಿದೆ. ಅದರಲ್ಲಿ ನರಸಿಂಹ ಪಿಲ್ಲರು ಮತ್ತು ಮೋಹಿನಿ ಪಿಲ್ಲರು ತುಂಬಾ ವಿಶೇಷವಾಗಿದೆ. ಈ ದೇವಾಲಯದಲ್ಲಿ ನಾವು ಸೀಲಿಂಗ್ ಸಹ ನೋಡ್ತೀವಿ. ಇದು ಸಹ ತುಂಬಾ ಚೆನ್ನಾಗಿದೆ. ಈ ದೇವಾಲಯ ಸುತ್ತಲೂ ನಾವು ರಾಮಾಯಣ ಮಹಾಭಾರತವನ್ನು ಕೆತ್ತಿರೋದನ್ನು ನೋಡ್ತೀವಿ. ಇಡೀ ಈ ದೇವಾಲಯವನ್ನು ನೋಡೋದಕ್ಕೆ 1 ಅವರಿಂದ 1.5 ಅವರ್ ಅಂತೂ ಟೈಮು ತಗೊಳುತ್ತೆ. ಈ ದೇವಾಲಯದ ಆವರಣದಲ್ಲಿ ನಾವು ರಂಗನಾಯಕಿ ಅಮ್ಮನವರ ದೇವಾಲಯವನ್ನು ಸಹ ನೋಡ್ತೀವಿ. ಈ ಬೇಲೂರು ಚೆನ್ನಕೇಶ್ವರ ದೇವಾಲಯವನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದೇನೆ ಹಳೇಬೀಡುಗೆ. ಬೇಲೂರು ಬಸ್ ಸ್ಟಾಪಿಂದ ಹಳೇಬೀಡುಗೆ ಬರೀ 17 ಕಿಲೋಮೀಟರ್ ಇರುತ್ತೆ. ಬೇಲೂರಿಂದ ಹಳೇಬೀಡಿಗೆ ಹೋಗೋದಕ್ಕೆ ಬಸ್ಸಸ್ ಸಹ ಅವೈಲಬಲ್ ಇರುತ್ತೆ. ನೀವು ಬಸ್ಸಲ್ಲಿ ಹೋಗೋದಾದರೆ 30 ಮಿನಿಟ್ಸ್ ಅಂತೂ ಜರ್ನಿ ಆಗುತ್ತೆ. ಬಸ್ ಚಾರ್ಜು ಒಬ್ಬರಿಗೆ 28 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಹಳೇಬೀಡನ್ನ ರೀಚ್ ಆದಮೇಲೆ ಬಸ್ ಸ್ಟಾಪಿಂದ ಆಪೋಸಿಟಲ್ಲೇ ನಿಮಗೆ ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯ ಸಿಗುತ್ತೆ. ಈ ಹಳೇಬೀಡು ದೇವಾಲಯವನ್ನು ನೋಡೋದಕ್ಕೆ ಸಹ ಯಾವುದೇ ರೀತಿ ಎಂಟ್ರಿ ಟಿಕೆಟ್ಸು ಇರೋದಿಲ್ಲ. ಈ ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಈ ಹಳೇಬೀಡನ್ನು ಮೊದಲು ದ್ವಾರ ಸಮುದ್ರ ಎಂದು ಕರೀತಾ ಇದ್ರು. ಈ ದೇವಾಲಯವನ್ನು ದೊಡ್ಡ ಮಾನವ ನಿರ್ಮಿತ ಸರೋವರದ ದಡದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ಸಹ ಹೊಯ್ಸಳರು 12ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ಹಳೇಬೀಡು ದೇವಾಲಯವು ಸಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಿದ್ದಾರೆ. ಇದು ದ್ವಿಕೂಟ ದೇವಾಲಯವಾಗಿದೆ. ಇಲ್ಲಿ ನಾವು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವರನ್ನ ನೋಡ್ತೀವಿ. ಈ ದೇವಾಲಯವನ್ನು ಹೊಯ್ಸಳರ ರಾಜ ಆದ ವಿಷ್ಣುವರ್ಧನ ಮತ್ತು ಶಾಂತಲಾ ದೇವಿಯ ನೆನಪಿಗೆ ಕಟ್ಟಿಸಿರೋದು. ಈ ದೇವಾಲಯದಲ್ಲಿ ನಾವು 2 ನಂದಿಯನ್ನು ಸಹ ನೋಡ್ತೀವಿ. ಈ ದೇವಾಲಯ ಸುತ್ತಲೂ ಸಹ ನಾವು ರಾಮಾಯಣ ಮತ್ತು ಮಹಾಭಾರತವನ್ನ ಕೆತ್ತಿರೋದನ್ನ ನೋಡ್ತೀವಿ. ಈ ಹೊಯ್ಸಳೇಶ್ವರ ದೇವಾಲಯವನ್ನ ನೋಡ್ಕೊಂಡು ಆಚೆ ಬರ್ತಿದ್ದಂಗೆ ನಮಗೆ ಸುಮಾರು 650 ಮೀಟರು ಲೆಫ್ಟ್ ಸೈಡ್ ರೋಡಲ್ಲಿ ಹೋದ್ವಿ ಅಂತ ಅಂದರೆ ನಮಗೆ ಜೈನ ಬಸತಿ ಸಿಗುತ್ತೆ. ಇದು 1008 ಶಾಂತಿನಾಥ ದಿಗಂಬರ ಜೈನ ಬಸತಿ ಆಗಿದೆ. ಈ ಜೈನ ಬಸತಿ ಒಳಗಡೆ ನಾವು ಪಾರ್ಶ್ವನಾಥ, ಆದಿನಾಥ, ಶಾಂತಿನಾಥ ಬಸತಿಯನ್ನ ನೋಡ್ತೀವಿ.
ಜೈನ ಬಸದಿನ ನೋಡಿಕೊಂಡು ಇಲ್ಲಿಂದ 400 ಮೀಟರ್ ರೈಟ್ ಸೈಡಲ್ಲಿ ಹೋದ್ರಿ ಅಂತ ಅಂದರೆ ನಮಗೆ ಕೇದಾರೇಶ್ವರ ದೇವಾಲಯ ಸಿಗುತ್ತೆ. ಈ ಬಸದಿಯಿಂದ 5 ನಿಮಿಷ ನಡ್ಕೊಂಡು ಹೋದ್ರೇನೆ ನಿಮಗೆ ಈ ದೇವಾಲಯ ಸಿಗುತ್ತೆ. ಈ ಕೇದಾರೇಶ್ವರ ದೇವಾಲಯ ಶಿವನಿಗಾಗಿ ನಿರ್ಮಿಸಲಾಗಿದೆ. ಇದು ತ್ರಿಕೂಟ ದೇವಾಲಯವಾಗಿದೆ. ಈ ದೇವಾಲಯವನ್ನ ಕ್ರಿಸ್ತಶಕ 13ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಸಹ ಬೇಲೂರು ಚೆನ್ನಕೇಶ್ವರ ದೇವಾಲಯ ಹಾಗೂ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ ತರನೇ ಚಿತ್ರೀಕರಣಗಳನ್ನು ಹೊಂದಿದೆ. ಹೊಯ್ಸಳ ಅರಸ 2ನೇ ವೀರಬಳ್ಳಾಳ ಮತ್ತು ಅವರ ಪತ್ನಿ ಕೆತ್ತಳಾದೇವಿ ಸೇರಿ ನಿರ್ಮಿಸಿದ್ದಾರೆ. ಈ ಕೇದಾರೇಶ್ವರ ದೇವಾಲಯನ ನೋಡಿಕೊಂಡು ನೀವು ರಿಟರ್ನ್ ಜೈನ ಬಸದಿ ಹತ್ರ ಹೋದ್ರಿ ಅಂತ ಅಂದರೆ ನಿಮಗೆ ಮೇನ್ ರೋಡ್ ಸಿಗುತ್ತೆ. ಸೊ ಅಲ್ಲಿಂದ ನಿಮಗೆ ಆಟೋಸು ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದಕ್ಕೆ. ನೆಕ್ಸ್ಟ್ ಪ್ಲೇಸ್ ಬಂದು ಈ ಜೈನ ಬಸದಿಯಿಂದ 3 ಕಿಲೋಮೀಟರ್ ಹೋದರೆ ನಿಮಗೆ ಪುಷ್ಪಗಿರಿ ಸಿಗುತ್ತೆ. ಈ ಪುಷ್ಪಗಿರಿಗೆ ಹೋಗೋದಕ್ಕೆ ನೀವು ಆಟೋದಲ್ಲಿ ಹೋಗಬೇಕಾಗಿರುತ್ತೆ. ಆಟೋದಲ್ಲಿ 50 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಪುಷ್ಪಗಿರಿಯಲ್ಲಿ ನೀವು ಮೊದಲು ಪ್ರಸನ್ನ ಮಲ್ಲಿಕಾರ್ಜುನ ದೇವಾಲಯವನ್ನು ನೋಡ್ತೀವಿ. ಇದು ಹೊಯ್ಸಳರು ನಿರ್ಮಿಸಿದಂತಹ ದೇವಾಲಯ. ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯಕ್ಕೆ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯಕ್ಕೆ ಎಷ್ಟು ಪುರಾತನ ಇತಿಹಾಸ ಇದೆಯೋ ಈ ದೇವಾಲಯಗೂ ಅಷ್ಟೇ ಇತಿಹಾಸ ಇದೆ. ಆಗಿನ ಕಾಲದಲ್ಲಿ ಶ್ರೀಶೈಲಂನಲ್ಲಿರುವ ಮಲ್ಲಿಕಾರ್ಜುನನ ದರ್ಶನವನ್ನ ಪಡೆಯಲು ಅನೇಕ ಭಕ್ತರಲ್ಲಿ ಸಾಧ್ಯವಾಗ್ತಿರಲಿಲ್ಲ. ಅದರಿಂದ ಈ ಪುಷ್ಪಗಿರಿಯಲ್ಲಿ ಮಲ್ಲಿಕಾರ್ಜುನನ ದೇವಾಲಯವನ್ನು ಕಟ್ಟಿ ಇಲ್ಲಿ ಸುತ್ತಮುತ್ತಲಿರುವ ಜನರಿಗೆ ಅನುಕೂಲವಾಗಲಿ ಎಂದು ಕಟ್ಟಿದ್ದಾರೆ. ಈ ದೇವಾಲಯದಲ್ಲಿ ನೋಡುವ ಶಿವಲಿಂಗ ಉದ್ಭವ ಶಿವಲಿಂಗವೆಂದು ಹೇಳಲಾಗುತ್ತದೆ. ಇಲ್ಲಿ ನಾವು ಮಲ್ಲಿಕಾರ್ಜುನನ ದರ್ಶನವನ್ನ ಪಡೆದು ಒಳಗಡೆನೆ ಪಾರ್ವತಿ ದೇವಿಯ ದರ್ಶನವನ್ನ ಸಹ ಪಡ್ಕೋತೀವಿ. ಈ ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದಲ್ಲಿ ಅನ್ನದಾಸೋಹ ಭವನ ಇದೆ. ಇಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಈ ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದಲ್ಲಿ ಪುಷ್ಪಗಿರಿ ಸಭಾಭವನ ಮಠ ಇದೆ. ಇದು 1008ನೇ ಜಗದ್ಗುರು ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಠ ಎಂದು ಹೇಳಲಾಗುತ್ತದೆ. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾದ್ರೆ ಒಂದೊಂದು ಸ್ಟೆಪ್ಸಲ್ಲಿ ನಾವು ನಮ್ಮ ಭಾರತದಲ್ಲಿ ಇರುವ 12 ಜ್ಯೋತಿರ್ಲಿಂಗವನ್ನ ಒಂದೊಂದಾಗಿ ದರ್ಶನವನ್ನ ಪಡ್ಕೋತೀವಿ. ಇಲ್ಲಿ ಶಿವರಾತ್ರಿಯ ದಿನ ಅನೇಕ ಭಕ್ತರು ಬಂದು ಇಲ್ಲಿ 12 ಜ್ಯೋತಿರ್ಲಿಂಗವನ್ನ ದರ್ಶನವನ್ನ ಪಡ್ಕೋತಾರೆ. ಈ ಪುಷ್ಪಗಿರಿ ಜ್ಯೋತಿರ್ಲಿಂಗವನ್ನ ದರ್ಶನವನ್ನ ಪಡ್ಕೊಂಡ್ರೆ 12 ಪುಣ್ಯಕ್ಷೇತ್ರ ದರ್ಶನವನ್ನ ಪಡೆಯುವಷ್ಟು ಪುಣ್ಯ ಸಿಗುತ್ತೆ ಎಂದು ಪುಷ್ಪಗಿರಿ ಮಠದ ಸೋಮಶೇಖರ ಶಿವಾಚಾರ್ಯರು ಹೇಳಿದ್ದಾರೆ. ಈ ಪುಷ್ಪಗಿರಿ ಅಪೋಸಿಟೇ ನಾವು 50 ಅಡಿ ಎತ್ತರದ ಆದಿಯೋಗಿ ಶಿವನ ಸ್ಟ್ಯಾಚ್ಯೂವನ್ನ ಸಹ ನೋಡ್ತೀವಿ. ಈ ಪುಷ್ಪಗಿರಿ ಒಳಗಡೆನೆ ನಾವು 108 ಶಿವಲಿಂಗನನ್ನ ಸಹ ನೋಡ್ತೀವಿ. ಇದರ ಒಳಗಡೆ ಹೋಗೋದಿಕ್ಕೆ 20 ರೂಪಾಯಿನ ಟಿಕೆಟ್ನ ಚಾರ್ಜ್ ಮಾಡ್ತಾರೆ. ಈ ಪುಷ್ಪಗಿರಿಯಿಂದ ಸುಮಾರು 3 ಕಿಲೋಮೀಟರ್ ಅಲ್ಲಿ ನಮಗೆ ಕಲ್ಯಾಣಿ ಪುಷ್ಕರಣಿ ಅಂತ ಸಿಗುತ್ತೆ. ಅದು ಇರೋದು ಉಳ್ಳಿಕಲ್ ಅನ್ನೋ ಗ್ರಾಮದಲ್ಲಿ. ಈ ಪುಷ್ಕರಣಿಯು ಸಹ 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದಾರೆ. ನಿಮಗೆ ಸಾಧ್ಯವಾದರೆ ಈ ಪ್ಲೇಸ್ಗೂ ಸಹ ಹೋಗಿ
ನಾವು ಬಂದಾಗ ಇದ್ರ ತುಂಬಾನು ನೀರು ತುಂಬಿಕೊಂಡಿರೋದನ್ನ ನೀವು ನೋಡ್ತಿರಬಹುದು. ಅದೇ ಬೇಸಿಗೆ ಕಾಲದಲ್ಲಿ ಬಂದ್ವಿ ಅಂತ ಅಂದರೆ ಇಲ್ಲಿ ನೀರೆಲ್ಲ ಖಾಲಿಯಾಗಿ ಒಳಗಡೆ ಮಾಡಿರೋ ಆರ್ಕಿಟೆಕ್ಚರ್ ನಮಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಳೆಬೀಡಲ್ಲಿರುವ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಹಳೆಬೀಡಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಜಾವ್ಗಲ್ಗೆ ಹೋಗ್ತಾ ಇದ್ದೀವಿ. ಹಳೆಬೀಡಿಂದ ಜಾವ್ಗಲ್ಗೆ ಡೈರೆಕ್ಟ್ ಬಸ್ ಫೆಸಿಲಿಟಿ ಇರುತ್ತೆ. ಜಾವ್ಗಲ್ಲಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಸ್ ಸ್ಟಾಪಿಂದ 5 ನಿಮಿಷ ಕಾಲ ನಡ್ಕೊಂಡು ಹೋಗೋದಿರುತ್ತೆ. ಜಾವ್ಗಲಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದೆ. ಇದು ಸಹ ಹೊಯ್ಸಳರು ಕಟ್ಟಿಸಿರೋದು. ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯವು ಹೊಯ್ಸಳರ ರಾಜ ಆದಂತಹ ವೀರ ಸೋಮೇಶ್ವರರು ನಿರ್ಮಿಸಿದ್ದಾರೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ತ್ರಿಕೂಟ ದೇವಾಲಯವಾಗಿದ್ದು ಇಲ್ಲಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀಧರ ಮತ್ತೆ ವೇಣುಗೋಪಾಲ ಸ್ವಾಮಿಯನ್ನ ದರ್ಶನವನ್ನ ಪಡ್ಕೋತೀವಿ. ಜಾವ್ಗಲಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಬೆಳವಾಡಿಗೆ. ಈ ಬೆಳವಾಡಿಗೆ ಹೋಗೋದಕ್ಕೆ ಜಾವ್ಗಲ್ನಿಂದ ಚಿಕ್ಕಮಂಗ್ಳೂರ್ಗೆ ಹೋಗೋ ಬಸ್ಸಸ್ಸು ಬೆಳವಾಡಿ ರೂಟಲ್ಲೇ ಹೋಗುತ್ತೆ. ಸೊ ಆ ಬಸ್ಸಲ್ಲಿ ನೀವು ಬೆಳವಾಡಿನ ರೀಚ್ ಆಗಬೇಕು. ಜಾವ್ಗಲಿಂದ ಬೆಳವಾಡಿಗೆ 9 ಕಿಲೋಮೀಟರ್ ಇರುತ್ತೆ. ಈ ಬೆಳವಾಡಿ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ಗೆ ಸೇರಿದೆ. ಈ ಬೆಳವಾಡಿಯಲ್ಲಿ ವೀರನಾರಾಯಣ ಸ್ವಾಮಿ ದೇವಾಲಯವೂ ಇದೆ. ಈ ದೇವಾಲಯವನ್ನ 14ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ವೀರನಾರಾಯಣ ಸ್ವಾಮಿ ದೇವಾಲಯವನ್ನ ನೋಡಿಕೊಂಡು ಸ್ವಲ್ಪ ದೂರದಲ್ಲೇ ನಿಮಗೆ ಉದ್ಭವ ಗಣಪತಿ ದೇವಸ್ಥಾನ ಸಹ ಇದೆ, ಅದು ಸಹ ನೋಡ್ಕೊಳ್ಳಿ. ಈ ಹೊಯ್ಸಳ ದೇವಾಲಯಗಳು ಸಂಜೆ 6 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಸೊ ಅದರಿಂದ ಸಂಜೆ 6 ಗಂಟೆವರೆಗೂ ನೀವು ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಈ ಪ್ಲೇಸಸ್ ಎಲ್ಲದನ್ನು ನೋಡಿಕೊಂಡು ಈಗ ಬೆಳವಾಡಿಯಿಂದ ಜಾವ್ಗಲ್ಗೆ ಹೋಗಿ ಜಾವ್ಗಲ್ಲಿಂದ ರಿಟರ್ನ್ ನಿಮಗೆ ಬೇಲೂರಿಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ರಿಟರ್ನ್ ಬೇಲೂರಿಗೆ ಹೋಗಿ ನೀವು ಆಲ್ರೆಡಿ ರೂಮ್ನ ಮಾಡ್ಕೊಂಡಿರ್ತೀರಾ ಅಲ್ವಾ ಬೇಲೂರಲ್ಲಿ, ಅಲ್ಲಿ ಹೋಗಿ ಸ್ಟೇನ ಮಾಡಿ. ಬೇಲೂರಲ್ಲಿ ಅನ್ನದಾಸೋಹ ಭವನದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ನೀವು ಪುಷ್ಪಗಿರಿಯಲ್ಲಿ ಊಟವನ್ನು ಮಾಡಿರ್ತೀರಲ್ಲ, ನೈಟ್ ನೀವು ಬೇಲೂರಲ್ಲಿ ಸ್ಟೇ ಆಗಿರೋದ್ರಿಂದ ನೀವು ರಾತ್ರಿ ಊಟವನ್ನು ಅನ್ನದಾಸೋಹ ಭವನದಲ್ಲಿ ಮಾಡಿಕೊಂಡು ರಾತ್ರಿ ನೀವು ಇಲ್ಲೇ ಸ್ಟೇ ಆಗಬಹುದು. ನಾವು ಚಿಕ್ಕಮಗಳೂರು ಡೇ 1 ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಡೇ 2ನ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ನೋಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.